ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಎಳ್ಳು ಹಚ್ಚಿ ಸಜ್ಜೆ ರೊಟ್ಟಿನ ಸುಲಭವಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ 1 ಕಪ್ ನೀರು, ಅದಕ್ಕೆ 1 ಸ್ಪೂನ್ ಉಪ್ಪನ್ನು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನು 1 ಕಪ್ ಸಜ್ಜೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾವು ರೊಟ್ಟೆ ತಟ್ಟೋದಕ್ಕೆ ಯಾವ ರೀತಿ ಹಿಟ್ಟು ನಾದ್ಕೋತೀವಿ ಆ ರೀತಿ ನಾದ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ಮತ್ತೊಂದು ಸಲ ನಾನು ಮಣೆ ಮೇಲೆ ಚೆನ್ನಾಗಿ ನಾದ್ಕೋತೀವಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ. ಇವಾಗ ಒಂದು ಉಂಡೆನ ತೊಗೊಂಡು ನಾನು ಅದಕ್ಕೆ ಎಳ್ಳನ್ನು ಹಚ್ತಾ ಇದ್ದೀನಿ. 2 ಸೈಡು ಚೆನ್ನಾಗಿ ಎಳ್ಳನ್ನು ಹಚ್ಕೊಂಡು ರೊಟ್ಟೆ ತಟ್ಕೋದ್ರಿಂದ, ಎಳ್ಳು ಹಚ್ಚಿ ಮಾಡೋದ್ರಿಂದ ರೊಟ್ಟೆ ರುಚಿಯಾಗಿರುತ್ತವೆ. ಹಾಗಾಗಿ ಇವಾಗ ನೋಡಿ, ನಾನು ಮಣೆ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ರೊಟ್ಟೆನ ತಟ್ಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿ ತಟ್ಕೊಂಡ್ರೆ ಸಾಕು, ಅಷ್ಟೇ ತಿಳುವಾಗಿ ಆಗ್ತಾ. ನಿಮಗೆ ಬರಲಿಲ್ಲ ಅಂದರೂ ಚಿಕ್ಕದಾಗಿನೂ ಮಾಡ್ಕೋಬಹುದು. ನಾನು ನೋಡಿ ಇಲ್ಲಿ ಈ ಸೈಜಲ್ಲಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೆ, ಹಂಚನ್ನು ಕಾಯ್ದಿದೆ. ಇವಾಗ ರೊಟ್ಟೆನ ಹಾಕೊಂಡು ಅದರ ಮೇಲೆ ನಾನು ಒಂದು ಬಟ್ಟೆಯಿಂದ ನೀರನ್ನು ಮೇಲ್ಗಡೆ ಸವರಿದಿ ಈ ರೀತಿ ತಿರುವು ಹಾಕೋತಾ ಇದ್ದೀನಿ. ನಾವು ಇಲ್ಲಿ ಹಂಚಿನ ಮೇಲೇ ಖಡಕ್ಕಾಗಿ ಬೇಯಿಸ್ಕೋದ್ರಿಂದ ರೊಟ್ಟೆ ಸಖತ್ತಾಗಿ ಟೇಸ್ಟ್ ಹತ್ತೆ. ಹಾಗಾಗಿ ನೀವು ಈ ರೀತಿಯಾಗಿ ಬೇಯಿಸಿ ರೊಟ್ಟಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ನೋಡಿ ನಾನು ಇಲ್ಲಿ ಈ ರೀತಿಯಾಗಿ ಖಡಕ್ಕಾಗಿ ಬೇಯಿಸ್ಕೊಂಡಿದ್ದೀನಿ. ನಿಮಗೆ ಕಾಣ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು. ಈ ರೀತಿ ಕಡಕ್ ಮಾಡ್ಕೋದ್ರೆ, ಹಂಚಿನ ಮೇಲೆ ಕಡಕ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ರೊಟ್ಟಿ ಭಾಳ ರುಚಿಯಾಗಿ ಹತ್ತವೆ. ಹಾಗಾಗಿ ನೋಡಿ, ನಾನಿಲ್ಲಿ ಎಲ್ಲ ರೊಟ್ಟಿಯನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ಸೈಜಲ್ಲಿ ಎಷ್ಟು ತಿಳುವೂ ಆಗಿದೆ, ಅಷ್ಟು ದಪ್ಪನೂ ಇಲ್ಲ, ಅಷ್ಟು ತಿಳುವೂ ಇಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ ಪುಂಡಿ ಪಲ್ಯ ಬ್ಯಾಳಿ ಮಾಡಿದ್ದೆ, ಅದ್ರ ಜೊತೆ ಮತ್ತು ಮೊಸರು ಶೇಂಗಾ ಚಟ್ನಿ ಪುಡಿ. ಈ ಎಳ್ಳು ಹಚ್ಚಿ ಸಜ್ಜೆ ರೊಟ್ಟಿ ಅಂತ ಪುಂಡಿ ಪಲ್ಯ ಬ್ಯಾಳಿ ಜೊತೆಗೂ ಸಖತ್ ಕಾಂಬಿನೇಷನು ಮತ್ತು ಮೊಸರಿನ ಜೊತೆನೂ ಸಖತ್ ಕಾಂಬಿನೇಷನು. ಟ್ರೈ ಮಾಡಿ. ನಮಸ್ಕಾರ.